ಒಗ್ಗಟ್ಟಾಗಿದ್ದಾರೆ, ಒಗ್ಗಟ್ಟಾಯಿತು, ಎಲ್ಲ ವೈಮನಸ್ಸುಗಳು ದೂರ ಆಯಿತು, ಒಟ್ಟೊಟ್ಟಿಗೆ ವೇದಿಕೆಯಲ್ಲಿ ಕಾಣಿಸ್ಕೊಂಡಿದ್ದಾರೆ ಅಂದರೆ ಅದರ ಖುಷಿ, ಅದರ ಎನರ್ಜಿನೇ ಬೇರೆ ಲೆವೆಲಿಗೆ ಇರುತ್ತೆ ಅಂತ ಅನಿಸುತ್ತೆ ಇಡೀ ಕರುನಾಡಲ್ಲಿ. ಆದರೂ ಕೂಡ ಏನು ಮಾಡೋದು, ವಿಪರ್ಯಾಸ ಹಾಗೆ ಬೆಳವಣಿಗೆಗಳಾಗ್ತಾ ಇದೆ ಸ್ಯಾಂಡಲ್ವುಡ್ನಲ್ಲಿ. ಹಾಗಾಗಿ ಅದೇ ಟೈಟಲ್ ಜೊತೆಗೆ ಕಾರ್ಯಕ್ರಮ ಕೂಡ ಪ್ರಾರಂಭ ಮಾಡಿದ್ವಿ. ಇನ್ನಿಬ್ರು ಅತಿಥಿಗಳು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಇಬ್ರು ಕೂಡ ದರ್ಶನ್ ಫ್ಯಾನ್ಸ್, ಜಗದೀಶ್ ಮತ್ತು ಮುರಳಿ ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಜಗದೀಶ್ ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಈಗ ಜಾಯ್ನ್ ಆಗಿರೋದ್ರಿಂದ ಕೇಳ್ತಾ ಇದ್ದೀನಿ, ಮುರಳಿ ಸರ್ ಅದಕ್ಕೂ ಮುಂಚೆ ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ. ಪಾಪ ಸುದೀಪ್ ಫ್ಯಾನ್ಸ್ ಕೇಳ್ತಾ ಇದ್ರು ಯಾವಾಗ ಮೇಡಮ್ ಕಾರ್ಯಕ್ರಮಗಳಾಗಿರೋದು, ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಅಂತ. ಮೊನ್ನೆ ರಾತ್ರಿ ಹುಬ್ಬಳ್ಳಿಯಲ್ಲಿ ಪ್ರೀ ರಿಲೀಸ್ ಈವೆಂಟ್ ಅಲ್ಲಿ, ಅದು ಕೂಡ ಮಾರ್ಕ್ ಸಿನಿಮಾದ ಪ್ರೀ ರಿಲೀಸ್ ಈವೆಂಟ್ ಅಲ್ಲಿ ಸುದೀಪ್ ಅವ್ರು ಮಾತಾಡಿದ್ರು. ಆ ಸಂದೇಶ ಯಾರಿಗೆ ಅನ್ನುವಂತ ಪ್ರಶ್ನೆ ಹುಟ್ಟೋ ಟೈಮಲ್ಲೇ ವಿಜಯಲಕ್ಷ್ಮಿ ಅವರು ನಿನ್ನೆ ಸಾಯಂಕಾಲ 5 ಗಂಟೆಗೆ ದಾವಣಗೆರೆಯಲ್ಲಿ ಅದಕ್ಕೆ ಕೌಂಟರ್ ಅನ್ನೋ ರೀತಿಯಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ಟಿದ್ದಾರೆ. ಅಲ್ಲಿಂದ ಪ್ರಾರಂಭ ಆಗಿರೋದು ಸರ್ ವಾರ್. ಈಗ ಕ್ಲಾರಿಟಿ ಸಿಕ್ತು ಅಂತ ಭಾವಿಸ್ತೀನಿ. ಮುರಳಿ ಸರ್, ಸುದೀಪ್ ಅವರ ಸ್ಟೇಟ್ಮೆಂಟ್ ಅನ್ನ ಯಾಕೆ ದರ್ಶನ್ ಫ್ಯಾನ್ಸ್ ನಮಗೆ ಹೇಳಿದ್ರು, ನಮ್ಮ ಅಣ್ಣನಿಗೆ ಹೇಳಿದ್ರು ಅಂತ ತೆಗೆದುಕೊಂಡ್ರು ಅನ್ನೋದು ಪ್ರಶ್ನೆ ಯಾಕೆ ಅಂತಂದ್ರೆ, ಕೆಲವರು ಹಿಂದೆಗಡೆಯಿಂದ ಹಂಗ್ ಮಾಡ್ತಾ ಇದ್ದಾರೆ, ಹಿಂಗ್ ಮಾಡ್ತಾ ಇದ್ದಾರೆ, ಅದನ್ನ ಮಾಡ್ತಾ ಇದ್ದಾರೆ, ಇದನ್ನ ಮಾಡ್ತಾ ಇದ್ದಾರೆ ಅಂತ ನಮ್ಮ ಸುದೀಪ್ ಅಣ್ಣನೇ ಹೇಳಿದ್ದಾರೆ. ಇಲ್ಲಿ ಯಾರು ದರ್ಶನ್ ಫ್ಯಾನ್ಸ್ ಆಗ್ಬೋದು ಅಥವಾ ನಮ್ಮ ಸುದೀಪ್ ಅವ್ರ ಫ್ಯಾನ್ಸ್ ಆಗ್ಬೋದು, ಯಾರು ಕೂಡ ಇವತ್ತಿನವರೆಗೂ ನಾವು ಹಂಗ್ ಮಾಡ್ಬಿಡ್ತೀವಿ, ಹಿಂಗ್ ಮಾಡ್ಬಿಡ್ತೀವಿ ಅಂತ ರಿಯಲ್ ಫ್ಯಾನ್ಸ್ ಯಾರು ಹೇಳಿಲ್ಲ. ಆಯ್ತಾ? ಇಲ್ಲೆಲ್ಲ ಕೆಲವು ಸೋಕಾಲ್ಡ್ ಫ್ಯಾನ್ಸ್ಗಳು ಹೇಳ್ಬೋದು, ಕೆಲವು ಸೋಕಾಲ್ಡ್ ಫ್ಯಾನ್ಸ್ಗಳು ಮಾತಾಡ್ಬೋದು. ಮೊನ್ನೆ ಇನ್ನೂ ನೀವು ನಂಬಲ್ಲ, ಯಾವುದು ಇದೇ ಪ್ರಸನ್ನ ಥಿಯೇಟರ್ ಅಲ್ಲಿ ಸುದೀಪ್ ಫ್ಯಾನ್ಸ್ ಅಂತ ಹೇಳ್ಕೊಂಡು ಪೈರಸಿ ಮಾಡ್ತಾ ಕೂತಿದ್ದಾನೊಬ್ಬ ಲೋಫರ್. ಆ ಲುಚ್ಚಾ ನನ್ನ ಮಗನಿಗೆ ಬಂಡವಾಳ ಹಾಕಿದ್ದವ್ರಿಗೆ ಗೊತ್ತಿರುತ್ತೆ ಅದ್ರ ಬೆಲೆ ಏನು ಅಂತ ಅನ್ಬಿಟ್ಟು, ಓಕೆನಾ? ಅಲ್ಲಿ ಕುತ್ಕೊಂಡು ಸಿನಿಮಾ ಮಾಡಿದವ್ರಿಗೆ ಗೊತ್ತಿರುತ್ತೆ, ಆ ಫ್ಯಾನ್ಸ್ಗಳಿಗೆ ಗೊತ್ತಿರುತ್ತೆ, ರಿಯಲ್ ಫ್ಯಾನ್ಸ್ಗಳು, ದರ್ಶನ್ ಅವ್ರ ಫ್ಯಾನ್ಸ್ಗಳಿಗೆ ಏನಾಗಿದೆ ಅಂತ ಅನ್ಬಿಟ್ಟು. ನಾನು ಸುದೀಪ್ ಅವ್ರ ಫ್ಯಾನ್ಸು ಅಂತ ಹೇಳ್ತಾನ ಅವನು. ಅಷ್ಟು ರಾಸ್ಕಲ್ಗೆ ಕಾಮನ್ ಸೆನ್ಸ್ ಇಲ್ಲ ಅವನಿಗೆ. ನಾನು ಸುದೀಪ್ ಫ್ಯಾನ್ಸ್ ರೀ ಅಂತ ಹೇಳ್ತಾನೆ. ಹೆಂಗ್ ಕೊಡ್ಬೇಕು ಅಲ್ಲಿ ಪೊಲೀಸ್ನವ್ರ ಹತ್ರ ಕೊಡ್ಸಿದೀವಿ ಬಿಡಿ, ಅದು ಬೇರೆ ಕೆಲಸ. ಆದ್ರೆ ಆ ಸ್ಟುಪಿಡ್ ಗೊತ್ತಾಗಲ್ವ ಅವನ್ಗೆ? ಮತ್ತೆ ದೊಡ್ಡವ್ರ ಹೆಸರು ಹೇಳೋದು. ಇಲ್ಲಿ ದರ್ಶನ್ ಅವ್ರ ಫ್ಯಾನ್ಸ್ಗಳು ಯಾವ ತರ ಕಾಯ್ತಾ ಇದಾರೆ ಅಂತ ಯಾರು ನೋಡ್ತಾ ಇಲ್ಲ. ಅವರು ಕೂಡ ತಾಳ್ಮೆಗೆ ಇದ್ದಾರೆ ಮೇಡಮ್, ಅವರು ಕೂಡ ಅದೇ ತಾಳ್ಮೆಯಿಂದನೇ ವರ್ತಿಸ್ತಾ ಇದ್ದಾರೆ. ಓಕೆ, ಅಲ್ಲ ಆ ತಾಳ್ಮೆ ಯಾರು ಅದೇ ಸೋ ಕಾಲ್ಡ್ಗಳು ಮಾತ್ರ ಆತರ. ನೀವ್ ಹೇಳ್ತಾ ಇದ್ರೆ ಕೆಲವರು ಅಂತಂದ್ರೆ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಯಾಕೆ ಸರ್ ಸಾಲು ಅವರೇ ಕೆಲವರು ಬರ್ತಾ ಇರ್ತಾರೆ ಅಂತ. ಯಾಕೆ ಒಳ್ಳೆ ತಮ್ಮ ಹೆಸರೇನು? ಶ್ರುತಿ ಅವರಲ್ವಾ? ಶ್ರುತಿ ಅವರೇ? ಅಲ್ಲ ಒಂದ್ ನಿಮಿಷ ಶ್ರುತಿ ಅವರೇ, ನೋಡೋದಕ್ ಬಹಳ ಚೆನ್ನಾಗಿದ್ದೀರಿ ತಾವು. ಸೊ ಅಲ್ಲ ಒಂದ್ ನಿಮಿಷ ಕೇಳಿ, ಇಲ್ಲಿ ನೀವು ನೋಡೋದಕ್ಕೆ ಚೆನ್ನಾಗಿದ್ದೀರಿ. ನಿಮ್ದೊಂದು ಫೋಟೋ ಹಾಕೊಂಡ್ಬಿಟ್ಟು ನಾಳೆಯಿಂದ ನಾನೊಂದು ಸೋಷಿಯಲ್ ಮೀಡಿಯಾದಲ್ಲಿ ಶ್ರುತಿ ಫ್ಯಾನ್ ಪೇಜ್ ಅಂತಂದು ಓಪನ್ ಮಾಡ್ಬಿಡ್ತೀನಿ. ನಾಳೆಯಿಂದ ಹಾಕೋದೆಲ್ಲ ಬರೀ ಅಲ್ಲ, ಲೆಟ್ ಮಿ ಕಂಪ್ಲೀಟ್. ಈ ಲೋಫರ್ಗಳು ಯಾರು ಮಾಡಿರ್ತಾರೆ ಅನ್ನೋ ಒಂದು ಬೇಸಿಕ್ ಸೆನ್ಸ್ ಕೂಡ ಇರಲ್ಲ ಮೇಡಮ್. ಇದನ್ನ ಕಾನೂನಾತ್ಮಕವಾಗಿ ಕಾನೂನು ಒಂದು ಪರಿಗಣಕ್ಕೆ ತಗೊಂಡು ದರ್ಶನ್ ಅವರ ಫ್ಯಾನ್ಸ್ಗಳು ಕೂಡ, ಕಿಚ್ಚ ಸುದೀಪ್ ಅವರ ರಿಯಲ್ ಫ್ಯಾನ್ಸ್ಗಳು ಕೂಡ ಇದು ಕಾಲೇನೆ ಹಿಂದೆ ಹೋರಾಡ್ತಾ ಇದ್ದಾರೆ. ಅರ್ಥ ಆಯ್ತಾ? ಯಾರ್ಯಾರು ಏನು ಅಂತ ಅನ್ಬಿಟ್ಟು ಈಗ ನಾವುಗಳೇ ತಗೊಳ್ಳಿ, ಯಾರೋ ಒಬ್ಬ ಬಂದ್ ಹಾಕೊಂಡಿದ್ದಾನೆ ಅಂತಂದ್ರೆ ಇವ್ನು ರಿಯಲ್ ಆಗಿ ದರ್ಶನ್ ಅವ್ರ ಫ್ಯಾನ್ಸಾ ಏನು ಎತ್ತ ಅಂತ ನೋಡ್ತಾ ಇದೀವಿ. ಆದ್ರೆ ಕೆಲವ್ರು ಏನ್ ಮಾಡ್ತಾ ಇದಾರೆ, ಅದೇ ಈಗ ನಾನು ಹೇಳಿದ್ನಲ್ಲ, ಶ್ರುತಿ ಅವ್ರ ಫೋಟೋ ಹಾಕೊಂಡ್ಬಿಡೋದು, ನಾನು ಶ್ರುತಿ ಅವರ ಅಭಿಮಾನಿನಪ್ಪ ಅಂತ ಅನ್ಬಿಟ್ಟು ಏನ್ ಮಾಡ್ಬಾರದ್ ಕೆಲಸ ಮಾಡ್ಬಿಟ್ರೆ ಅದಕ್ಕೆ ಶ್ರುತಿ ಅವ್ರ ಕಾರಣ ಆಗ್ಬಿಡ್ತಾರ. ಅರ್ಥ ಆಗ್ತಾ ಇದೆಯಾ? ಇದನ್ನ ಕಾನೂನಾತ್ಮಕವಾಗಿ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಒಳ್ಳೆ ರೆಸ್ಪಾನ್ಸಿಬಿಲಿಟಿ ಸಿಕ್ತು ಅಂತಂದ್ರೆ ಮಾತಾಡಿದ್ರೆ ಇಷ್ಟು ಹೈಪ್ ಆಗ್ತಾ ಇರ್ಲಿಲ್ಲ ಏನೋ, ಇಷ್ಟು ಚರ್ಚೆ ಆಗ್ತಾ ಇರ್ಲಿಲ್ವೇನೋ. ಮುರಳಿ ಸರ್, ತುಂಬಾ ಜನ ನಿಮ್ಗೆ ಗೊತ್ತಿದೆಯಾ ಇಲ್ವಾ, ನೀವು ಅವ್ರ ಫ್ಯಾನ್ ಅಂತ ಹೇಳ್ತೀರಿ, ಬಟ್ ಓಪನ್ ಮಾಡಿದಾಗೆಲ್ಲ ಅವರೇ ಬರ್ತಾರಲ್ಲ ಸರ್. ಫೇಕ್ ಅಭಿಮಾನಿಗಳು ಎಷ್ಟು ಜನ ಇದ್ದಾರೆ. ಈಗ ಮೊನ್ನೆ ಮೊನ್ನೆ ಇದೇ ಬರೀ ಯಾಕೆ ಕೆಟ್ಟವ್ರನ್ನ ಹುಡುಕ್ತಾ ಇದೀರಾ? ನಾನು ಹುಡುಕ್ತಾ ಇಲ್ಲ ಸರ್. ಈಗ ನನ್ನ ಫೋನ್ ನಲ್ಲಿ ನಾನು ಓಪನ್ ಮಾಡಿದ್ರೆ ಕೆಟ್ಟವರು ಯಾಕೆ ಬರ್ತಾರೆ? ತುಂಬಾ ಜನ ತಾವು ಕೇಳಿದೀಗ ನೋಡು, ನೀವು ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ಸೋಷಿಯಲ್ ಮೀಡಿಯಾ ಡೊಮೈನ್ ಯಾವ ತರ ಆಗೋಗ್ಬಿಟ್ಟಿದೆ ಅಂದ್ರೆ, ನಾವು ಯಾವ್ದ್ರ ಕಡೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತೇವೆ. ಕೆಟ್ಟದ್ ನೋಡ್ತಾ ಇದ್ರೆ ಕೆಟ್ಟದೇ ಬರ್ತಾ ಹೋಗ್ತೀವಿ, ಒಳ್ಳೇದ್ ನೋಡ್ತಾ ಸೊ ದರ್ಶನ್ ಅವ್ರದ್ದು ದರ್ಶನ್ ಫ್ಯಾನ್ಸ್ ಎಲ್ಲೆಲ್ಲಿ ಕೆಟ್ಟವ್ರು ಇದಾರೆ ಅವ್ರನ್ನ ಹುಡುಕ್ತೀವಿ. ನೀವು ಬೇಕಾಗಿಲ್ಲ, ಸೋಷಿಯಲ್ ಮೀಡಿಯಾ ಬರ್ತಾ ಇರುತ್ತೆ ಮೇಡಮ್. ನೀವು ನೋಡಿದ ತಕ್ಷಣ ಸ್ಟೇಟ್ಮೆಂಟ್ ಅನ್ನ ಪಕ್ಕಕ್ಕಿಟ್ಟು ನೋಡೋಣ. ನಾನು ಆಗ್ಲೇ ಹೇಳಿದೆ, ಏನೇ ಬೆಳವಣಿಗೆಗಳಾದ್ರೂ ಆಸ್ ಮಾಧ್ಯಮ ಕೆಟ್ಟದೇ ಬರ್ತಾ ಇದೆ ಅನ್ನೋದು ಕರೆಕ್ಟ್. ಅಲ್ಲ ಬಂದಲು ಕೆಟ್ಟವ್ರು ಈಗ ಸಾರ್ ಹೇಳೋದು, ಅವ್ರ ಬ್ರದರ್ ಏನ್ ಹೇಳಿದ್ರು, ಕೆಟ್ಟವ್ರು ಸಿಗ್ತಾರೆ ಏನ್ರಿ, ಮೀಡಿಯಾ ಅನ್ನೋರು ಸಿಗ್ತಾರೆ. ಯಾಕೆ ಬ್ರದರ್ ಹೇಳ್ದಂಗೆ ಈಗ ಅವ್ರು ಏನು ಅಷ್ಟು ಮಾತಾಡಿದ್ರು, ನಾನು ಮುಂಚೆನೇ ಅದನ್ನ ಮಾತಾಡಿದ್ದೆ ಮೇಡಮ್. ಇಲ್ಲಿ ದರ್ಶನ್ ಅವ್ರ ಫ್ಯಾನ್ಸ್ ಮಾತ್ರ ಹೇಳಲ್ಲ, ಇದನ್ನೊಂದು ಹೇಳ್ತೀನಿ ಕೇಳಿ. ಎಲ್ಲರ ಫ್ಯಾನ್ಸ್ ಗಳು ಹೇಳ್ತಾ ಇದಾರೆ ಈಗ ಏನ್ರಿ ಮೀಡಿಯಾ ಅಂತ. ಎಲ್ಲರ ಫ್ಯಾನ್ಸ್ ಗಳು ಮೇಡಮ್ ಈಗ ನೋಡಿ ಮೇಡಮ್, ಟ್ರೆಂಡ್ ಮಾಡಿದವ್ರು ಯಾರು ಅಂತಂದ್ರೆ ಟ್ರೆಂಡ್ ಮಾಡಿಸ್ಕೊಂಡವ್ರು ಯಾರು? ದರ್ಶನ್ ಫ್ಯಾನ್
ಹಂಗಾದ್ರೆ ಟ್ರೆಂಡ್ ಟ್ರೆಂಡ್ ಮಾಡಿಸ್ಕೊಂಡಿದ್ದು ಮಾಡಿಸ್ಕೊಂಡವ್ರು ಯಾರು ಯಾರು? ಅಂತ ನೀವು ಪ್ರಶ್ನೆ ಹೋಗಿ ಮಾಡ್ತೀರಲ್ಲ? ಹೋಗಿ ಬಂದು ದರ್ಶನ್ ಅವ್ರು ಹಂಗ್ ಮಾಡಿದ್ರು, ದರ್ಶನ್ ಅವ್ರು ಹಿಂಗ್ ಮಾಡಿದ್ರು, ದರ್ಶನ್ ಅವ್ರು ಅದನ್ನ Okay. ಮಾಡಿದ್ರು ಅಂತ ಹೇಳಿದಾಗ ಅಲ್ಲ ಮೇಡಮ್ ಟ್ರೆಂಡ್ ಬರೀ ಕೆಟ್ಟದ್ದು ಯಾಕೆ ಬಂದವ್ರು ಯಾರು? ಬರುತ್ತೆ ಮೇಡಮ್ ನಮ್ಮ ಮೇಲೆ? ಅಲ್ಲ, ಬರೀ ಅಲ್ಲ. ಕೆಟ್ಟದ್ದು ಯಾಕೆ ಬರುತ್ತೆ? ನಾನು ಹೇಳಿದ್ದು ಬರೀ ಯಾಕೆ ಕೆಟ್ಟದ್ದು ಬರುತ್ತೆ? ಹಂಗಾದ್ರೆ ಕೆಟ್ಟದಲ್ಲ ಯಾಕೆ ಮೇಡಮ್, ಭಾಗ್ಯ ಈಗ ಆಗ್ತಾರೆ ಕೆಲವರು? ದರ್ಶನ್ fans ಅತಿ ಹೆಚ್ಚಿನ ಬಂದ್ಬಿಟ್ಟು- ಕೆಟ್ಟದ್ರಲ್ಲ ಯಾಕೆ ಭಾಗ್ಯ ಆಗ್ಬೇಕು? ಮೇಡಮ್ ಯಾಕೆ ದರ್ಶನ್ ಫ್ಯಾನ್ಸ್ ಯಾಕೆ ಅನಿಸ್ತಾ ಇದೆ? ನಾನು ಹೇಳ್ತಿರೋದು ಏನ್ ಗೊತ್ತಾ? ನಾನ್ ಜಾಸ್ತಿ ಈ ಕಡೆ ಮಾತಾಡ್ಸಿದ್ರೆ ಈಗ ಕೆಲವರು ಕಮೆಂಟ್ ಮಾಡ್ತಾರೆ ದರ್ಶನ್ ಫ್ಯಾನ್ಸ್ ನ ಅಟ್ಯಾಕ್ ಮಾಡ್ತಿದ್ದಾರೆ ಮತ್ತೆ ಏನ್ರಿ media ಅಂತಾನೂ ಬರುತ್ತೆ. ಏನ್ರಿ media ಅಂತಾನೂ ಬರುತ್ತೆ. ಬೇಡ, ಈ ಕಡೆ ಬರ್ತೀನಿ. ನಾವು ಕೌಂಟರ್ ಅಟ್ಯಾಕ್ ಕೊಡ್ತೀವಿ, ನೀವು ಮಾಡಿ. ಅಲ್ಲ, ನೀವು ನೂರು ಮಾಡಿ, ಪ್ರಶ್ನೆ ನಾವು ಕೇಳಿ, ಕೊಡ್ತೀವಿ. ನಾವು ಹೇಳೋದಕ್ಕೆ ಅಂತಾನೆ ಬಂದಿದೀವಿ. ಓಕೆ, ಮಲ್ಲಿಕಾರ್ಜುನ್ ಸರ್, ಚಲುವರಾಜ್ ಸರ್, ನಿಮ್ಮ ವಾಯ್ಸ್ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಅವ್ರು ಹೇಳ್ತಿದ್ದಾರೆ ಸುದೀಪ್ ಅವರು ನಮ್ಗೆ ಹೇಳ್ತಾರೆ ಅಂತ ತಿಳ್ಕೊಂಡಿಲ್ಲ. ಮಾಡ್ಬೇಕಂದ್ರೆ ಅದು ದೊಡ್ಡದಾಗಿ ಮಾಡ್ಬೋದನ್ನ. ಈಗ ಗೆಳೆಯರು ಹೇಳ್ದದ್ನ ಅದನ್ನಷ್ಟು ನಾನು ಅವಾಗ್ಲೇನೆ ಕಾಮಾಗಿ ಹೇಳಿದ್ದೆ. ಇವಾಗ ಸ್ವಲ್ಪ ಹಾರ್ಷಾಗಿ ಹೇಳಿದ್ರು, ಯಾಕಂದ್ರೆ ಅವ್ರು ಬಂದಿರ್ಲಿಲ್ಲ ಅವಾಗ್ಲೇ. ಇದನ್ನ ಮುಂಚೆನೆ ಹೇಳಿದೆ ನಾನು. ಅವ್ರು ಏನ್ ಹೇಳಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಏನಾಗ್ತಾ ಇದೆ, ಏನ್ ಮಾಡ್ತಾ ಇದಾರೆ, ಯಾರು ಮಾಡ್ತಾ ಇದಾರೆ, ಡೇ ಒನ್ ಇಂದ ದರ್ಶನ್ ಅಭಿಮಾನಿಗಳು ಅದ್ ಮಾಡಿದವ್ರು ದರ್ಶನ್ ಅಭಿಮಾನಿಗಳೆಲ್ಲ ಅಂತ ಇವತ್ತಿಗೂ ಹೇಳ್ಕೊಂಡ್ ಬಂದಿದ್ದಾರೆ. ಹಾಗಾದ್ರೆ ಅವ್ರು ಯಾರು? ಈಗ ಸುದೀಪ್ ಅವ್ರ ಅಭಿಮಾನಿಗಳಾದ್ರು ನಾವ್ ಹೇಳ್ತೀವಿ, ಬಟ್ ಅಟ್ಲೀಸ್ಟ್ ಈಗ ಫಸ್ಟ್ ಮುನ್ನೆಲೆ ಬರ್ತಾ ಇರೋದು ಯಾರು? ಕೇಳಿಸ್ಕೊಂಡ್ರ ಮುನ್ನೆಲೆ ಬರ್ತಾ ಇರೋದು ಅವ್ರೆ. ಸುದೀಪ್ ಅವರಲ್ಲೂ ಕೂಡ ಕೆಲವರು ಕೆಟ್ಟ ಇದ್ದಾರೆ. ಫ್ಯಾನ್ಸ್ ಇದ್ದಾರೆ. ಪೈರಸಿ ಮಾಡೋರು ಮೇಡಮ್, ನಿಮ್ಮಲ್ಲೂ ಕೂಡ ಮೇಡಮ್, ಫ್ಯಾನ್ಸ್ ಇದ್ದಾರೆ. ಇದ್ದಾರೆ. ಎರಡೂ ಕಡೆ ಇದ್ದಾರೆ. ಅದನ್ನ ದರ್ಶನ್ ಅವ್ರ ಫ್ಯಾನ್ಸ್ ನೋಟಿಸ್ ಮಾಡೋದು ಅವ್ರ ಯಾರು? ಅಭಿಮಾನಿಗಳು ನನ್ನ ಅಲ್ಲ. ಪ್ರಶ್ನೆ, ದರ್ಶನ್ ಅವ್ರ ಫ್ಯಾನ್ಸ್ ಅಂತ ನೋಟಿಸ್ ಮಾಡೋದು ಏನಕ್ಕೆ? ತೆಗ್ದಾಗ್ತಾ ಇಲ್ಲ. ಮೇಡಮ್, ಈಗ ನೀವು ಹೇಳ್ದಂಗೆ ಸರ್, ಹೇಳಿ ಸರ್, ಒಂದ್ ಪ್ರತಿಯೊಂದನ್ನು ಸರ್, ಒಂದ್ ನಿಮಿಷ. ಅಲ್ಲಿ ಯಾಕೆ ಬರ್ತಾ ಸರ್, ಇದೆ? ಏನ್ ಮಾಡ್ಲಿರಿ ಸರ್? ಹಾ, ಅಲ್ಲಿ ಯಾಕೆ ಬರ್ತಾ ಇದೆ? ಹಾ. ಇವಾಗ ನೀವು ಹೇಳ್ತಾ ಇದ್ದೀರಾ ಇಷ್ಟು ವರ್ಷಗಳ ಕಾಲ ದೀಪಣ್ಣ ಏನ್ ಸ್ಟೇಟ್ಮೆಂಟ್ ಕೊಟ್ರು? ಎಲ್ಲ ಒಳ್ಳೇದೇ ಕೊಟ್ಕೊಂಡ್ ಬಂದ್ರು, ಇವತ್ತು ಒಳ್ಳೇದೇ ಕೊಟ್ಟರು. ಬಟ್ ನೀವು ನಮ್ಗೆ ಅಂತ ಯಾಕೆ ಅನ್ಕೊಂಡ್ರಿ? ಅನ್ಕೋಬಾರ್ದಿತ್ತು. ಮೊದಲನೇ ಈಗ ತಪ್ಪು ನಾನು ಅಲ್ಲ. ಸರ್, ವಿಜಯ ಅಕ್ಕ ಹೇಳಿದ್ರೆ ನೀವ್ ಯಾಕೆ ನಮ್ಗೆ ಅಂತ ಈಗ ನಾವು ಅನ್ಕೊಂಡಿದ್ವಲ್ಲ. ಫ್ಯಾನ್ಸ್ ವಾರ್ ಮತ್ತೆ ಯಾರು ಅನ್ಕೊಂಡಿದ್ದಿಲ್ಲ. ಫ್ಯಾನ್ಸ್ ವಾರ್ ಈಗ ಫ್ಯಾನ್ಸ್ ವಾರ್ ಯಾವ್ದು ಆಗಿಲ್ಲ. ಅದೇ ತರ ಫ್ಯಾನ್ಸ್ ವಾರ್ ಆಯ್ತಲ್ಲ, ಅದನ್ನ ಹೇಳಿಲ್ಲ. ಇಲ್ಲೆಲ್ಲ ಯಾವ್ದು ಫ್ಯಾನ್ಸ್ ವಾರ್ ಆಗ್ತಾ ಇಲ್ಲ. ನಾವು ಅದನ್ನ ಸರ್, ಬಿಡಿ, ಹೇಳಿಲ್ಲ. ಬಿಡಿ. ಸರ್, ಈಗ ನಿಮ್ನ ಈಗ ಕೇಳ್ತೀನಿ. first ಅನ್ಕೊಂಡು ಮಾತಾಡಿದ್ದು ಈಗ ವಿಜಯ್ ಮೇಡಮ್. ಪೈರಸಿ ನಾವು ಅದನ್ನ ವಿಚಾರ- ವಿಜಯ್ ಮೇಡಮ್ ನಮ್ಗೆ ಹೇಳೋರು ಅಂತ ನಾವು ಇವತ್ತು ಸರ್, ಹೇಳಿಲ್ಲ, ಓಕೆ, ಪ್ರಸ್ತಾಪ ಓಕೆ, ಮಾಡಿಲ್ಲ. ಓಕೆ. ಇಲ್ಲಿ ಬಂದು ಆ ವಿಷಯ ಕೇಳ್ದಂಗೆ ಮೇಡಮ್, ಮಾಡಿದ್ರು. ಮೇಡಮ್, ನಂದೊಂದೇ question ಇದೆ. ಸೋಷಿಯಲ್ ಮೀಡಿಯಾ ನೋಡಿ ಅಲ್ವಾ? ನಾನ್ ಮಾತಾಡಿಸ್ತೀನಿ. ಈಗ ಅದೇ ವಿಚಾರವಾಗಿ ನಾನು ಮಲ್ಲಿಕಾರ್ಜುನ್ ನಿಮ್ಗಿಂತ ಸರ್, ಮುಂಚೆ ಒಂದ್ ಒಂದು ಸೆಕೆಂಡ್ ಪ್ರಶ್ನೆ ಮಲ್ಲಿಕಾರ್ಜುನ್ ಇರ್ತದೆ. ಸರ್. ಲೇಟ್ ಆಗಿ ಪೈರಸಿ- ಮಾತಾಡಿರೋ ಅಂತ ನಿಮ್ ಗೆಳೆಯರು ಹೇಳಿದ್ರು. ಸರ್, ಸರ್, ಒಂದ್ ವಿಜಯ್ ಸೆಕೆಂಡ್. ಮೇಡಮ್ ಮುಂಚೆ ಮಾತಾಡಿರೋ ಮಾತದು. ಈಗ ಸುದೀಪ್ ಅವ್ರು ಮಾತಾಡಿದ್ದಲ್ಲ. ಎಲ್ಗೋ ಏನೋ clarity ತಗೊಳ್ಳಿ ಅಂತ ಕ್ಲಾರಿಟಿ ಅದನ್ನ ನಾನು ಮೇಡಮ್ ಹೇಳಿದೆ. ಆ ಫಸ್ಟ್ ಕ್ಲಾರಿಟಿ ತಗೊಳ್ಳಿ ಮೇಡಮ್, ಆಮೇಲೆ ಮುಂದುವರ್ಸೋಣ. ಕ್ಲಾರಿಟಿ ಕೊಟ್ಟಾಯ್ತು ನಾನು. ನಿನ್ನೆ ಹಾ, ಸಾಯಂಕಾಲ ಹಾಗಾಗಿ ಹೇಳಿದ್ದೆ. ಅವಾಗ ನಾನು ಬಂದಿದ್ದ ತಕ್ಷಣ ಆ first ವಿಚಾರ ಹೇಳಿದ್ದೆ ಜನ. ಹೌದು, ನಾವ್ ಹೇಳಿದ್ಮೇಲೆ ಅದ್ ಮಾಡ್ಕೊಂಡಿದ್ದು. ಅದ್ರವರೆಗೆ ಅವ್ರಿಗೂ ಕ್ಲಾರಿಟಿ ಇರ್ಲಿಲ್ಲ. ಸೊ ಹಾಗಾಗಿ ನಾವ್ ಇಲ್ಲಿ ಇದ್ದಕ್ಕೆ ಮಾತಾಡಿದ್ಮೇಲೆ ಬಂದಿಲ್ಲ. ತಾನೇ ಸರ್ ಸುದ್ದಿ ಆಗ್ತಾ ಇದ್ದಿದ್ದು. ನಾನು ನಿನ್ನೆ ಮೇಡಮ್, ಬೆಳಿಗ್ಗೆ ನೀವು ಅದನ್ನ timing ಚರ್ಚೆ ಕರೆಯೋಕ್ ಗೊತ್ತಾಗ್ಲಿಲ್ಲ. ಮುಂಚೆ ನಿಮ್ಗೆ ಗೊತ್ತಾಗಿರ್ಬೇಕು. Timing ಮೊನ್ನೆನೇ ಮಾತಾಡಿರೋ ಇಲ್ಲ, ಗೊತ್ತಾಗ್ಲಿಲ್ಲ. ಹಾಗಲ್ಲ. ಅದು ನಿನ್ನೆನೇ ನೀವು ಮಾತಾಡಿದ್ದು ಅಂತ ತಿಳ್ಕೊಬೇಕಿತ್ತು, ನಾನು ನೀವು ತಿಳ್ಕೊಬೇಕಿತ್ತು, ಹೇಳ್ದೆ. ನೀವು ನಾನು ತಿಳ್ಕೊಬೇಕಿತ್ತು. ಹೇಳ್ದೆ, ನೀವು ಹೇಳಕ್ ಮುಂಚೆ ಗೊತ್ತಿಲ್ಲ. ತಿಳ್ಕೊಬೇಕಿತ್ತು. ಯಾಕೆ ತಿಳ್ಕೊಳ್ಳಿಲ್ಲ? ಮಾಧ್ಯಮದವ್ರ ಕರ್ತವ್ಯ ಅದು. ನೀವು ಕರೆಯೋಕ್ ಮುಂಚೆ ಪ್ಯಾನಲ್ ಡಿಸ್ಕಷನ್ಗೆ ನೀವು ಅದನ್ನ ತಿಳ್ಕೊಬೇಕಿತ್ತು.